ಆದ್ದರಿಂದಲೇ ಲೋಕಗಳಲ್ಲಿ ನೀನೇ ಜಗನ್ಮಾತೆ, ನೀನೇ ಜಗಜ್ಜನನಿ ಎಂಬುದಾಗಿ ನನ್ನನ್ನು ಕೊಂಡಾಡತೊಡಗಿದ್ದಾರೆ. ಕೇವಲ ಜೀವರಾಶಿಗಳು ಮಾತ್ರವಲ್ಲ, ತ್ರಿಮೂರ್ತಿಗಳು ಕೂಡ ಜಗಜ್ಜನನಿ ಎಂದು ನನ್ನನ್ನು ನಂಬಿದ್ದಾರೆ. ನನ್ನ ಈ ಕಾರ್ಯದಲ್ಲಿ ಕೈ ಜೋಡಿಸುವವರೇ ಸುಮನಸರು. ಸುಮನಸರು ತಮ್ಮ ನಾಗಲೋಕದಲ್ಲಿ ಸ್ಥಿರವಾಗಿ ಇದ್ದು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವವರು. ಆದರೆ ಕೆಲವೊಮ್ಮೆ ನೋಡಿ, ಎಲ್ಲಿ ಉರಿಯುವಂತಹ ದೀಪವಿರುತ್ತದೆಯೋ ಅಲ್ಲಿ ಪತಂಗಗಳು ಸುತ್ತುವರಿಯುವುದು ಸಾಮಾನ್ಯ. ಹಾಗೆಯೇ ಸುರಲೋಕದ ಸಂಪತ್ತನ್ನು ಬಯಸಿ ಬರುವವರು ಆ ಅಸುರರು ತಾವು ಎಷ್ಟೇ ಧೀರರಾಗಿರಲಿ, ಶೂರರಾಗಿರಲಿ, ಒಮ್ಮೆ ನಾಗಲೋಕವನ್ನು ಆಳಬೇಕು ಎನ್ನುವಂತಹ ಆಸೆಯೋ ಅದನ್ನೇ ನಾನು ಅತಿ ಆಸೆ ಎಂಬುದಾಗಿ ಹೇಳುತ್ತೇನೆ. ಯಾಕೆಂದರೆ ಯಾರಿಗೆ ಏನು ಸಿಗುತ್ತದೆ, ಯಾರಿಗೆ ಏನು ಲಭಿಸುತ್ತದೆ ಅಷ್ಟು ಮಾತ್ರವಲ್ಲ, ನಾವು ಯಾವುದನ್ನೆಲ್ಲ ನಿರ್ವಹಿಸಬೇಕು ಎನ್ನುವುದನ್ನು ಆಲೋಚಿಸಿ ಮುಂದಿಟ್ಟರೆ ಮಾತ್ರ ಆ ಹೆಜ್ಜೆ ಒಂದು ಸಾರ್ಥಕವಾಗುವುದು. ಇಲ್ಲದೇ ಇದ್ದರೆ ಅಡಿ ಮುಂದಿಟ್ಟರೂ ಕೆಲವೊಮ್ಮೆ ನರಕವಾಗಿ ಬಿಡ್ತದೆ. ಹೀಗೆ ಅನೇಕರು ಈ ಸ್ವರ್ಗಲೋಕಕ್ಕೆ ಗಾಳಿಟ್ಟಂತಹ ಸಮಯದಲ್ಲಿ ದೇವಾನುದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋಗುವುದೇ ಸತ್ಯ. ಕೆಲವೊಮ್ಮೆ ಅವರು ಕೈ ಚೆಲ್ಲಿ ಕುಳಿತಿರಬೇಕಾಗ್ತದೆ. ಆಗಲೇ ಜಗತ್ತನ್ನೆಲ್ಲಾದಂತಹ ನನ್ನನ್ನು ಸ್ತುತಿಸುವುದರೊಂದಿಗೆ ನನ್ನನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡು ಬಿಡುತ್ತಾರೆ. ಆ ಸಮಯದಲ್ಲಿಯೇ ನಾನು ಅವರಿಗೆ ಅಭಯಹಸ್ತವನ್ನು ಚಾಚುವ ಬೆಳೆಯುತ್ತೇನೆ. ಹಾಗೆಯೇ ಇನ್ನೊಮ್ಮೆ ಮಹಿಷಾಖ್ಯ ಎಂಬುವನು ನಾಗಲೋಕದ ಮೇಲೆ ಬಂದಾಗ ನನ್ನನ್ನು ಸ್ತುತಿಸಿ ಸಾಕ್ಷಾತ್ಕಾರಗೊಳಿಸಿಕೊಂಡು ಮತ್ತೆ ನಾಗಲೋಕದ ಸ್ಥಿರತೆಯನ್ನು ಕಾಪಾಡುವಲ್ಲಿ ನಾನು ಯಶಸ್ವಿಗೊಳಿಸಿದವಳಿದ್ದೇನೆ. ಇಷ್ಟೆಲ್ಲ ನಡೆಯುತ್ತಾ ಇರುವಾಗ ಇಂದು ಕೂಡ ಯಾರೋ ಬಂದಿದ್ದಾರೆ ಎಂದು ಸುರರು ನನ್ನೊಡನೆ ಗೋಳಿಡುತ್ತಿದ್ದಾರಲ್ಲ, ಇದನ್ನೆಲ್ಲ ಗಮನಿಸಿದವಳು ನಾನು. ಬಂದವರು ಯಾರು? ಮತ್ತೊಮ್ಮೆ ಶೋಣಿತಾಪುರವನ್ನು ನಾನೇ ಎಂದು ಆಳುತ್ತಿರುವಂತಹ ಶುಂಭಾಸುರನಂತೆ, ಅವನೊಂದಿಗೆ ನಿಶುಂಭನು ಇದ್ದಾನಂತೆ. ಈ ರೀತಿಯಾಗಿ ನಾಗವನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಎಂದು ದುಃಖಿತರಾಗಿ ನನ್ನೆಡೆಗೆ ಬಂದು ಈ ತುಮಿರಾತ್ರಿಯ ಕಪ್ಪಲಿನಲ್ಲಿ ಮತ್ತೊಮ್ಮೆ ಜಯ ನಮೋ ಜಗಜ್ಜನನಿ, ನನ್ನನ್ನು ಕಾಪಾಡಬೇಕು ತಾಯೇ, ಕಾಪಾಡಬೇಕು ಎಂಬುದಾಗಿ ಗೋಳಿಟ್ಟಂತಹ ಸುರಗಡವನ್ನು ಸಂತೈಸಿದವಳಿದ್ದೇನೆ. ಇನ್ನೇನು ಮಾಡುವುದು ಎಂದು ಆಲೋಚಿಸಬೇಕಲ್ಲ.
ಎಂದು ಯೋಚಿಸಿ ಮಗ ಮಾಡೆ ಮೋಗಿಸುತ್ತದೆ ಈಗ ಯೋಚನೆ ಬರುವುದು ನೋಡಿ. ಏನು? ಮಾತು ಕೊಡುವುದು ಸುಲಭ, ಅಭಯ ಹಸ್ತವನ್ನು ಚಾಚುವುದು ಸುಲಭ, ಮುಂದೇನು? ಅದೇ ಯೋಚನೆಯಲ್ಲಿ ಇರುವುದು ನಾನು. ಹೀಗೆ ಅವನೆದುರು ಹೋಗಿ ಕಾಳಗವನ್ನು ಗೈದು ಅಸುರರ ಸುರ ಚೆಂಡಾಡುವುದೇ. ಅಷ್ಟಭುಜೆಯಾಗಿ ಸಿಂಹವಾಹಿನಿಯಾಗಿ ನಾನು ಹೋದೆ ಅಂತಾದರೆ ಅವರಿಗೆ ಪಾಠ ಕಲಿಸುವುದು ಹೇಗೆ? ಅವರಿಗೆ ಕಲಿಸುವ ಪಾಠ ಕೇವಲ ಅವರಿಗೆ ಮಾತ್ರ ತಿಳಿ ಹೇಳುವುದಲ್ಲ, ಜಗತ್ತೇ ಅದನ್ನು ನೋಡಬೇಕು, ನೋಡಿ ತಿಳಿಯಬೇಕು, ತಿಳಿದದ್ದನ್ನು ನೆನಪಿಟ್ಟುಕೊಳ್ಳಬೇಕು. ಹಾಗೆ ಇರಬೇಕು ನಮ್ಮ ನಡೆ ಎಂದು ಜಗನ್ಮಾತೆಯಾದಂತಹ ನಾನು ಆಲೋಚಿಸಿದವಳಿದ್ದೇನೆ. ಇಲ್ಲ ಇಚ್ಛಾಶಕ್ತಿಯಿಂದಲೇ ಅಸುರರನ್ನು ವಧಿಸಿಬಿಡುವುದೇ, ಇಲ್ಲಿಂದಲೇ ಇದ್ದು ಅಸುರರ ವಧೆ ಮಾಡುವುದು ಕೂಡ ತರವಲ್ಲ. ಹಾಗಾಗಿ ಹೋಗುವುದು ಹೇಗೆ? ನಾನು ಹೀಗೆ ಅಷ್ಟಭುಜೆಯಾಗಿ ಹೋಗುವುದಲ್ಲ, ಕೌಶಿಕೆ ಎಂಬಂತಹ ನಾಮಧೇಯವನ್ನು ಇರಿಸಿಕೊಂಡಿದ್ದೇನೆ. ನೋಡುವುದಕ್ಕೂ ಹೀಗೆ ಇರುವುದಲ್ಲ. ಯಾರೇ ಶೂರನಾಗಲಿ ಧೀರನಾಗಲಿ ಎಷ್ಟಾದರೂ ಅವರು ಅಸುರರು ತಾನೇ. ಆ ಅಸುರರಿಗೆ ಸರಿಯಾಗಿ ಏನು ಪಾಠ ಹೇಗೆ ಕಲಿಸಬೇಕು ತಾಯಿಯಾಗಿ ನನಗೆ ಗೊತ್ತಿಲ್ಲದೆ ಓದಿದ್ದೆ. ಹಾಗಾಗಿ ಸುಂದರ ಯುವತಿಯಾಗಿ ಅಂದರೆ ಹೆಣ್ಣಾಗಿ ಹೋದರೆ ಅಸುರರು ಮೋಹಿಸದೇ ಇದ್ದಾರೆ, ನನ್ನನ್ನು ಕಾಮಿಸದೇ ಇದ್ದಾರೆ ಹೇಳಿ. ಆ ಕಾರಣದಿಂದ ಸುಂದರಿ ಕೌಶಿಕೆಯಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ನನ್ನ ಮುಖವನ್ನೊಮ್ಮೆ ನೋಡಿದಾಗಲೇ ಹೇಗೆ ಅನಿಸುತ್ತಿದೆ ಹೇಳಿ? ಕೋಟಿ ಸೂರ್ಯರ ಪ್ರಭೆಯನ್ನು ಬೀರುವವಳಿದ್ದೇನೆ. ಕೆಲವರು ಅಂದುಕೊಳ್ಳಬಹುದು, ಒಬ್ಬ ಸೂರ್ಯನನ್ನು ನೋಡಿಯೇ ಬದುಕಿ ಉಳಿದವರುಂಟೇ ಹೇಳಿ? ಇದು ಹಾಗಲ್ಲ. ಕೋಟಿ ಸೂರ್ಯ ಪ್ರಭೆ ಯಾಕೆ, ದಿನಗಳ ಕೋಟಿ ಪ್ರಭೆ ಯಾಕೆ ಹೇಳಿ? ಅಸುರರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಅವರ ಎಡೆಗೆ ನನ್ನ ಪ್ರಭೆ ರಾರಾಜಿಸಬೇಕು, ಅವರನ್ನೇ ಇತ್ತ ಸೆಳೆಯಬೇಕು ಅನ್ನುವಂತಹ ಪ್ರಸಂಗವನ್ನೊಮ್ಮೆ ಇಲ್ಲಿ ಏರ್ಪಡಿಸಬೇಕಾಗಿದೆ. ಕೌಶಿಕೆಯಾಗಿದ್ದೇನೆ, ಇರುವುದು ಎಲ್ಲಿ? ಸುಂದರಾಂಗವನ್ನು ತಳೆದಿದ್ದೇನೆ ಸರಿ, ಆದರೆ ಇರುವ ಜಾಗ ಯಾವುದು ಅಂತ ಆಲೋಚನೆ ಮಾಡಿದ್ರೆ ಈ ಕುದಿನಾದ್ರಿಯಲ್ಲ. ಸರಿ ಸರಿ, ಕದಂಬ ಕಾಂತಾರದಲ್ಲಿ ವಿಷಯ ಇಷ್ಟೇ. ಕಾಂತಾರ ಎಂದರೆ ಕತ್ತಲು ಅಲ್ವೇ? ಅಲ್ಲಿ ಬೆಳಕಿನ ಪ್ರಭೆಯೊಂದನ್ನು ನಾನು ಮೂಡಿಸಬೇಕಾಗಿದೆ. ಆದ್ದರಿಂದ ಕದಂಬ ಕೌಶಿಕೆ ಎನಿಸಿಕೊಂಡಿದ್ದೇನೆ, ಕದಂಬ ವನದಲ್ಲಿ ಬಂದಿದ್ದೇನೆ. ಆದರೆ ಕುಳಿತುಕೊಳ್ಳುವುದರಲ್ಲಿ ಆಲೋಚಿಸಬೇಕಲ್ಲ.
ಎಲ್ಲಿ ಎಂದು ನಾನು ಇಚ್ಛೆ ಪಟ್ಟದ್ದಷ್ಟೇ. ನೋಡಿ, ಆದಿ ಮಧ್ಯ ಅಂತ್ಯರಹಿತವಾದಂತಹ ಕನಕನ ಉಯ್ಯಾಲೆ ಆಗ ಎತ್ತರದಿಂದ ಧರೆ ಹಿಡಿದಿದೆ. ಅದರಲ್ಲೇ ಕುಳಿತಿದ್ದೇನೆ. ಬರುವಂತಹ ರಾಕ್ಷಸರ ಮನಸ್ಸು ತೂಗುಳಿಯಾಲೆಯಂತೆ ಒಮ್ಮೆ ನನ್ನ ಕಡೆ ಬರಬೇಕು, ಒಮ್ಮೆ ಹಾಗೆ ಹಿಂದೆ ಹೋಗಬೇಕು, ಒಮ್ಮೆ ನನ್ನ ಕಡೆ ಬರಬೇಕು, ಒಮ್ಮೆ ಹಾಗೆ ಹಿಂದೆ ಹೋಗಬೇಕು. ತೂಗುಳಿಯಾಲೆಯಾಗಬೇಕು ಅವರ ಮನಸ್ಸು. ಅದರ ಪ್ರತೀಕದಂತೆ ಈ ಕನಕದ ಉಯ್ಯಾಲೆಯಲ್ಲಿ ಕುಳಿತಿದ್ದೇನೆ. ಒಮ್ಮೆ ಇತ್ತಿಂದ ಅತ್ತ, ಅತ್ತಿಂದ ಇತ್ತ ತೂಗುವಾಗ ಇನ್ನೂ ಕೂಡ ಆಕರ್ಷಣೆ ಹೆಚ್ಚಾಗಬೇಕು ಅನ್ನುವಂತಹ ಉದ್ದೇಶದಿಂದ ಸುಮಧುರ ಗಾಯನವನ್ನು ಮಾಡಬೇಕಾಗಿದೆ. ಆರೋಹಣವೂ ಬೇಕು, ಅವರೋಹಣವೂ ಬೇಕು. ಯಾರು ಆರೋಹಣಕ್ಕೆ ಯೋಗ್ಯರಲ್ಲವೋ ಅವರ ಅವರೋಹಣವನ್ನು ಮಾಡಿಬಿಡುತ್ತೇನೆ ಎಂದು ಈ ಮೂಲಕ ಆಲೋಚಿಸಿದವಳಿದ್ದೇನೆ. ಯಾರು ನನ್ನನ್ನು ತಾಯಿ ಎಂದು ಪೂಜಿಸುತ್ತಾರೋ, ಜಗಜ್ಜನನಿಯಾಗಿ ಕೊಂಡಾಡುತ್ತಾರೋ ಅವರಿಗೆ ನನ್ನ ಮಡಿಲು ತಾಯಿಯ ಮಮತೆಯ ಮಡಿಲಾಗಿರುತ್ತದೆ. ಯಾವ ರಕ್ಕಸರು ಅಥವಾ ಯಾರು ನನ್ನನ್ನು ಕೇವಲ ಹೆಣ್ಣಾಗಿ ಮೋಹಿಸಿ ಬಿಡುತ್ತಾರೋ ಅವರ ಶಿರವನ್ನು ತರೆಯುವಂತಹ ಜಾಗ ಈ ಮಡಿಲಾಗಿರುತ್ತದೆ. ಇದನ್ನೇ ಆಲೋಚಿಸಿ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತೇನೆ. ಇನ್ನು ಈ ಜಾಗಕ್ಕೆ ಯಾರು ಬರಬೇಕು ಅವರನ್ನು ಬರಿಸುವುದಕ್ಕೋಸ್ಕರ ಗಾಯನವನ್ನು ಮಾಡುತ್ತಾ ನನ್ನ ತನು ಕಾಂತಿಯನ್ನು ಎಲ್ಲೆಡೆ ಪಸರಿಸುತ್ತಾ ಉಯ್ಯಾಲೆಯನ್ನು ತೂಗುತ್ತಾ ಬರಬೇಕಾದವರ ಬರೋಣಕ್ಕಾಗಿ ಕಾಯ್ತಾ ಇರ್ತೇನಂತೆ. ನೋಡೋಣ. ಮರಕದ ಶ್ಯಾಮ ಮಾತಂಗೆ ಮಧುಶಾಲಿನಿ ಪುರಿಯ